ಸಿಎಂ ಕುರ್ಚಿ ಕದನ ವಿರಾಮಕ್ಕೆ ನಾಟಿ ಕೋಳಿ ಸಾರಥ್ಯವನ್ನ ವಹಿಸ್ತಾ ಇದೆ. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭರ್ಜರಿ ಬಾಡೂಟವೇ ಸಿದ್ದರಾಮಯ್ಯರಿಗೋಸ್ಕರ ರೆಡಿ ಆಗ್ತಾ ಇದೆ. ಭರ್ಜರಿ ಬಾಡೂಟ ಯಾಕೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯರಿಗೆ ಬಹಳ ಪ್ರಿಯವಾದ ನಾಟಿ ಕೋಳಿ ಸಾಂಬಾರ್. ನಾಟಿ ಕೋಳಿ ಸಾಂಬಾರ್ ಅಂದ್ರೆ ಸಿದ್ದರಾಮಯ್ಯರಿಗೆ ಇಷ್ಟ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ಬೆಳಗ್ಗೆ ಅದನ್ನೇ ಮಾಡಿಸ್ತಾ ಇದ್ದಾರೆ. ಬೆಳಗ್ಗೆ 9:30 ಡಿಸಿಎಂ ನಿವಾಸದಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬರ್ತಾರೆ. ಬ್ರೇಕ್ಫಾಸ್ಟ್ನಲ್ಲಿ ನಾಟಿ ಕೋಳಿ ಸಾಂಬಾರೇ ಹೈಲೈಟ್. ಈಗಾಗಲೇ ಕಳೆದ ಶನಿವಾರ ಸಿದ್ದರಾಮಯ್ಯರ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು. ಅಲ್ಲಿದ್ದೇನು ಇಡ್ಲಿ, ವಡೆ, ಖಾರಾಬಾತ್, ಕೇಸರಿ ಬಾತ್ ಇಷ್ಟೇ ಇತ್ತು. ಸಸ್ಯಾಹಾರದ ತಿಂಡಿ ಪದಾರ್ಥಗಳು ಬ್ರೇಕ್ಫಾಸ್ಟ್ಗೋಸ್ಕರ ಡಿಸಿಎಂ ಬರ್ತಾರೆ ಅಂತ ಸಿದ್ದರಾಮಯ್ಯನವ್ರು ಮಾಡಿಸಿದ್ರಲ್ವಾ. ಈಗ ಡಿಸಿಎಂ ನಿವಾಸಕ್ಕೆ ಹೋಗ್ತಾ ಇದ್ದೀವಿ, ಹೇಳಿ ಕೇಳಿ ಒಕ್ಕಲಿಗರು ಗೌಡ್ರ ಮನೆಯಲ್ಲಿ ಕೋಳಿ ಸಾಂಬಾರ್ ಇಲ್ಲ ಅಂದ್ರೆ ಹೆಂಗೆ? ಇತ್ತ ಸಿದ್ದರಾಮಯ್ಯನವ್ರಿಗೆ ಕೋಳಿ ಸಾಂಬಾರ್ ಅಂದ್ರೆ ಬಹಳ ಪ್ರೀತಿ, ಅಚ್ಚುಮೆಚ್ಚು. ಅದಕ್ಕೋಸ್ಕರನೇ ನಾಟಿ ಕೋಳಿ ಸಾಂಬಾರ್ನ ರೆಡಿ ಮಾಡಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಬೆಳಗ್ಗೆ 9:30 ಬೆಂಗಳೂರಿನ ಸದಾಶಿವನಗರದಲ್ಲಿ ಇರೋ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಆಗಿದೆ. ಹೈಸೂಚನೆಯಂತೆ ಒಗ್ಗಟ್ಟಿನ ಸಂದೇಶಕ್ಕಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಈಗ ಅದೇ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ನೋಡಿ. ಕಳೆದ ಶನಿವಾರ ಆಯಿತು ಸಿಎಂ ಸಿದ್ದರಾಮಯ್ಯರ ಕಾವೇರಿ ನಿವಾಸದಲ್ಲಿ. ಈಗ ಡಿಸಿಎಂ ಮನೆಯ ಸರದಿ. ಈ ಹಿಂದೆ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ನ ಸವದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅವತ್ತು ಸವದಿದ್ದೇನು? ಇಡ್ಲಿ, ವಡೆ, ಖಾರಾಬಾತ್, ಕೇಸರಿ ಬಾತ್. ಬಟ್ ನಾಳೆ ಬಹಳ ಡಿಫ್ರೆಂಟ್. ಬ್ರೇಕ್ಫಾಸ್ಟ್ ಮೂಲಕ ಒಗ್ಗಟ್ಟಿನ ಸಂದೇಶವನ್ನು ಸಾರಿದ್ದಾರೆ ಇಬ್ಬರೂ ಕೂಡ. ನಮ್ಮ ಮಧ್ಯೆ ಯಾವುದೇ ಅಸಮಾಧಾನ ಇಲ್ಲ ಅನ್ನೋ ಸಂದೇಶವನ್ನ ಕೊಡ್ಲಿಕ್ಕೋಸ್ಕರ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ನೋಡಿ, ಹೈಕಮಾಂಡ್ ಅವ್ರು ಹೇಳಿದ್ರು ಟಿಫನ್ ಕರೀರಿ ಅಂತ. ನಾನು ಆಕ್ಚುಲಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಹೋಗ್ಬೇಕಾಗಿತ್ತು. ಬೇಡ ನಮ್ಮನೆಯಲ್ಲೇ ಫಸ್ಟ್ ಆಗಲಿ ಬನ್ನಿ ಅಂತ ಕರೆದೆ. ಅವ್ರು ಬಂದಿದ್ದಾರೆ. ನಾಳೆನೋ ನಾಳಿದ್ದೋ ಒಂದೆರಡು ದಿನ ಬಿಟ್ಟು ನಾನು ಅವ್ರ ಮನೆಗೆ ಹೋಗ್ತೀನಿ ಕಣ್ರಿ ಅಂತ ಹೇಳಿದ್ರಲ್ಲ ಮೀಡಿಯಾ ಮುಂದೆ. ಅದೇ ಥರ ಇವಾಗಲೂ ಕೂಡ ನಾಳೆ ಆ ಕಾರ್ಯಕ್ರಮ ನಡೆಯೋದಿದೆ. ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲೂ ಕೂಡ ಬ್ರೇಕ್ಫಾಸ್ಟ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆ ಡಿಕೆ ಶಿ ಮನೆಯಲ್ಲಿ ಸಿಎಂ ಸಿದ್ದುಗೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ. ಅಸಮಾಧಾನ ಪಕ್ಕಕ್ಕಿಟ್ಟು ಡಿಕೆ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ ಸಿಎಂ. ನಾಳೆ ಸದಾಶಿವನಗರದ ಡಿಕೆ ಶಿ ನಿವಾಸದಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡೋರು ಇದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಸಿಎಂ ಮನೆ ಆಯಿತು, ಈಗ ಡಿಸಿಎಂ ಮನೆ ಸರ್ದಿ. ಬಟ್ ಸ್ಪೆಷಲ್ ಏನು ಅಂತ ಹೇಳಿದ್ರೆ ನಾಟಿ ಕೋಳಿ ಸಾಂಬಾರ್. ಹಾಗಾದ್ರೆ ನಾಳೆಯ ಮೆನು ಆಗುವಂತ ಮಾತುಕತೆ, ಮತ್ತೊಂದು ಸಂದೇಶ ಅಧಿವೇಶನದ ಹೊಸ್ತಿಲಿನಲ್ಲಿ ಮಾಹಿತಿಯನ್ನು ನೀಡೋದಾದ್ರೆ ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯ ಕಾಂಗ್ರೆಸ್ ನಲ್ಲಿ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಾಳೆ ನಡೆಯುತ್ತಿರುವಂತದ್ದು. ಸೊ ಕಳೆದ ಶನಿವಾರ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ರು. ಅಲ್ಲಿ ಹಲವು ವಿಚಾರಗಳನ್ನ ಕೂಡ, ಮಹತ್ವದ ಚರ್ಚೆಗಳನ್ನ ಕೂಡ ನಡೆಸಿದ್ರು. ನಂತರ ಇಬ್ಬರು ಜಂಟಿ ಮಾಧ್ಯಮಗೋಷ್ಠಿ ನಡೆಸಿ ನಮ್ಮಿಬ್ಬರ ಒಗ್ಗಟ್ಟಾಗಿದ್ದೇವೆ, ಸಮನ್ವಯತೆ ಇದೆ, ಯಾವುದೇ ಅಪಸ್ವರ ಇಲ್ಲ ಅನ್ನುವಂತ ಮಾತನ್ನ ಗಟ್ಟಿ ಧ್ವನಿಯಲ್ಲಿ ಹೇಳುವ ಮೂಲಕ ಒಗ್ಗಟ್ಟಿನ ಸಂದೇಶವನ್ನ ಕೊಡುವಂತ ಪ್ರಯತ್ನ ಮಾಡಿದ್ರು. ಇದೀಗ ಹೈಕಮಾಂಡ್ ಸೂಚನೆಯಂತೆ ಮತ್ತೊಂದು ಬ್ರೇಕ್ಫಾಸ್ಟ್ಗೆ ಕೂಡ ಇಲ್ಲಿ ಸಾಕ್ಷಿ ಆಗ್ತಾ ಇರುವಂತದ್ದು. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ತೆರಳುತ್ತಿದ್ದಾರೆ. ಬೆಳಗ್ಗೆ 9:30 ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರುವಂತದ್ದು. ಮುಖ್ಯವಾಗಿರುವಂತದ್ದು ನಾಳೆ ಒಂದು ಅನೌಪಚಾರಿಕವಾಗಿ ಚರ್ಚೆ ನಡೆಸ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತದೆ. ಅಂದ್ರೆ ಕಳೆದ ಶನಿವಾರ ಅಷ್ಟೇ ಸುದೀರ್ಘವಾಗಿ ಸುಮಾರು 40 ನಿಮಿಷಕ್ಕೆ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ರು. ಮಹತ್ವದ ನಾಯಕತ್ವ ಗೊಂದಲ ಸೇರಿದಂತೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇಬ್ಬರು ಕೂಡ ಪರಸ್ಪರ ಚರ್ಚೆ ನಡೆಸಿದ್ರು. ಮತ್ತೆ ಅಧಿವೇಶನದಲ್ಲಿ ಯಾವುದೇ ರೀತಿಯಲ್ಲಿ ವಿಪಕ್ಷಗಳನ್ನ ಹೋರಾಟ ಮಾಡುವ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಸಿದ್ರು. ಇದೀಗ ನಾಳೆ ಒಂದು ಹಂತದಲ್ಲಿ ಅನೌಪಚಾರಿಕವಾಗಿ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಈಗಾಗಲೇ ಚರ್ಚೆ ನಡೆಸಿರುವಂತಹ ಉಭಯ ನಾಯಕರು ನಾಳೆಯ ಮೀಟಿಂಗ್ ನಲ್ಲಿ ಅಂತ ಮಹತ್ವದ ಚರ್ಚೆ ನಡೆಸೋದಿಲ್ಲ ಅಂತ ಮಾತುಗಳು ಕೂಡ ಕೇಳಿ ಬರ್ತಿದೆ. ಈಗಾಗಲೇ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸಿಕೊಳ್ಳೋದಕ್ಕೂ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರನ್ನು ಕರೆಸಿಕೊಳ್ಳೋದಕ್ಕೆ ಸಿದ್ಧತೆ ನಡೆಸಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಒಂದು ಒಗ್ಗಟ್ಟಿನ ಸಂದೇಶವನ್ನು ಕೊಡುವಂತ ಪ್ರಯತ್ನದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಔತಣಕೂಟಕ್ಕೆ ತೆರಳುತ್ತಿದ್ದಾರೆ. ಸೊ ಹಾಗಾಗಿ ಇದೇ ವಾರ ಕೂಡ ಹೈಕಮಾಂಡ್ ನಾಯಕರು ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಳ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೂ ಮೊದಲು ಒಂದು ಒಗ್ಗಟ್ಟಿನ ಸಂದೇಶ
ಸಂದೇಶವನ್ನು ಕೊಡುವಂತ ಲೆಕ್ಕಾಚಾರದಲ್ಲಿ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಿದ್ದಾರೆ. ಅಂದ್ರೆ ಒಂದು ಅಧಿವೇಶನ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ಅಧಿವೇಶನದ ಮೊದಲು ಒಂದು ಸಂದೇಶವನ್ನು ಕೊಡಬೇಕಾದಂತ ಅನಿವಾರ್ಯತೆ ಇತ್ತು. ಹೈಕಮಾಂಡ್ಗೂ ಕೂಡ ಸಂಸತ್ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಒಂದಷ್ಟು ಹೈಕಮಾಂಡ್ ಮೇಲೆ ಒತ್ತಡಗಳು ಕೂಡ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಪರಸ್ಪರ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗವಹಿಸುವ ಮೂಲಕ ಒಗ್ಗಟ್ಟಿನ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.